ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. Welcome to my YouTube channel, guys. Today I am going to make a new video. ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ಕೊಂಡೆ, ಬಟ್ ಟೈಮ್ ಸಿಗ್ತಿಲ್ಲದೆ ಇರೋ ಕಾರಣಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಬನ್ನಿ, ಇವಾಗ ನಾವು ಹೋಗ್ತಿದ್ದೀವಿ ಪಾರ್ಟಿ ಅಂತ ಬಂದು ಶಾಪಲ್ಲಿದ್ದವನ್ನ ಕರ್ಕೊಂಡು ಹೊಂಟಿದ್ದಾರೆ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಏನು ತಿನ್ನಿಸ್ತಾರೆ ಗೊತ್ತಿಲ್ಲ. ನೋಡೋಣ ಬನ್ನಿ. ನಾನು ಅಂದ್ಕೊಂಡಿದ್ದೀನಿ, ಮೇ ಬಿ ನಾನು ಅಂದ್ಕೊಂಡಿರೋ ಪ್ರಕಾರ ಈ ಚಿಕನ್ ಪೀಸ್ಗೆ ಎಣ್ಣೆ ಉಪ್ಪು ಖಾರ ಸುಟ್ಟು ಕೊಡ್ತಾರಲ್ಲ, ಅಲ್ಲಿಗೆ ಏನಾದರೂ ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡಿನಿ. ಬಟ್ ಎಲ್ಲಿ ಕರ್ಕೊಂಡು ಹೊಂಟಾರಂತ ಇನ್ನೂ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಮುನ್ನ ನೋಡಿಲ್ಲಪ್ಪ. ಭಾಳ ದಿನ ಆಗಿತ್ತು ಈ ಲೆಗ್ ಪೀಸ್ ಚಿಕನ್ ಕಬಾಬ್ ತಿಂದು. ಕರ್ಕೊಂಡು ಹೊಂಟಿದ್ದಾರೆ ನಮ್ಮ ದೋಸ್ತರು. ಟಂಟಡ ಏನಾಯ್ತು? ಪಾನಿಪುರಿ ಸೆಂಟ್ರಿಗೆ ಕರ್ಕೊಂಬಂದಾರೆ, ಬಟ್ ಅವ್ನು ಕ್ಯೂಚ್ತಿರೋದು ನೋಡಿದ್ರೆ ಪಾನಿಪುರಿ ತಿನ್ನಕ್ಕೆ ಮನಸ್ಸು ಬರ್ತಿಲ್ಲ. ಅಂದರೆ ಪಾನಿಪುರಿ ಲವರ್ ಅಂತ ಬೇರೆ ಇಟ್ಕೊಂಡಿರ್ತಾರೆ. ಇನ್ಸ್ಟಾಲ್ ಅವರು ಇದನ್ನ ಚೆಕ್ ಮಾಡಬೇಕು, ಪಾನಿಪುರಿ ಲವರ್. ಅದು ನೋಡಿನೋದು ಹೆಂಗಮ್ಮ ಇಟ್ಕೊಳ್ತೀರಾ ಪಾನಿಪುರಿ ಲವರ್ ಅಂತ. ಅಲ್ಲಿ ನೋಡಿ ಅವ್ನು ಕ್ಯೂಚ್, ಅದಕ್ಕೆ ಒರೆಸಿ ಹಂಗೆ ಕೈ ತೊಗೊಂಡು ಮತ್ತೆ ಅದರಲ್ಲೇ ಕೈ ಇಟ್ಟು ನೋಡ್ರಿ ತಿನ್ನಕ್ಕೆ ಮನಸ್ಸು ಬರೋಲ್ಲ. ಏನಂದರೆ ನಮ್ಮ ಪ್ರಮೋದ್ಗೆ ಮುಂಚೆ ಕಲಸಿಟ್ಟಿದ್ದು ಆಲೂಗಡ್ಡೆ ಇತ್ತು, ಅದನ್ನೇ ಹಾಕಿ ಒಂದು ಪ್ಲೇಟ್ ಅವನಿಗೆ ಕೊಟ್ಟರು. ನಮಗೆ ಕೊಡಬೇಕಾದ್ರೆ ಖಾಲಿ ಆಗಿಬಿಟ್ಟಿತ್ತು ಆಲ್ರೆಡಿ. ಖಾಲಿ ಆಗಿಬಿಟ್ಟಿದ್ದು, ಆದರೆ ನಮ್ಮ ಕಣ್ಣು ಮುಂದೆನೇ ಕಲಿಸ್ತಿರೋದು ನೋಡ್ರಿ, ನಮಗೆ ತಿನ್ನೋಕ್ಕೆ ಮನಸ್ಸು ಬರ್ತಿಲ್ಲ. ನೋಡೋಣ ಬನ್ನಿ. ಇವನೇನೋ ಕೇಳ್ತಾವನೆ, ಇದು ದಿನದ ಸಂಬಳ ಎಷ್ಟು ಏನು ಅಂತ. ಅಲ್ಲ, ನಿಮ್ಮ ದನಿ ಮನಿ ಮಾಡಿದಂತ ನಿಮಗೋಸ್ಕರ ಅದು ಹೇಳಿದ್ದು. ಇವ್ರ ಮುಂದ್ಗಡೆ ಸಾಫ್ಟ್ವೇರ್ ಇಂಜಿನಿಯರು, ಡೆವಲಪರ್ಸು, ಟೆಕ್ನಿಷಿಯನ್ಸು ಏನು ಮಾಡ್ಕೊಳಕ್ಕಾಗಲ್ಲ. ತಿಂಗಳಿಗೆ ಒಂದು 2 ಲಕ್ಷ ದುಡಿತಾರೆ ಅವರು. ಎಲ್ಲ ತೆಗೆದು ದರಿದ್ರಕ್ಕೆ ಒಂದು 50,000 ಖರ್ಚು. ಹಾಂ, ಅದೇ ಮತ್ತೆ ಹೇಳೋದು ನಾವು. ನಮಗೆ ಪಾನಿಪುರಿ ನೆಕ್ಸ್ಟ್ ಟೈಮ್ ತಿನ್ನುವಾಗ ಅವ್ರು ಆಲೂಗಡ್ಡೆ ಕ್ಯೂಚೋದು ನೋಡಿ ತಿನ್ನಿ. ಹಂಗಲ್ಲ ಹೇಳೋದು. ನನ್ನ ಫ್ರೆಂಡ್ ಫಸ್ಟಿಗೆ ಆಲೂಗಡ್ಡೆ ಕ್ಯೂಚಿಟ್ಟಿದ್ರು, ಅದನ್ನು ತಗೊಂಡು ತಿಂದ ಪಾನಿಪುರಿ. ನೆಕ್ಸ್ಟ್ ನಮಗೆ ಹಾಕ್ಕೊಡುವಾಗ ಖಾಲಿ ಆಗಿತ್ತು. ಅದು ಕ್ಯೂಚೋದು ನೋಡಿ ತಿನ್ನೋಕೆ ಮನಸ್ಸು ಹೊಟ್ಟೈತೆ, ಆದರೂ ತಿನ್ಬೇಕು. ನೋಡೋಣ. ನಾವು ಬಂದ ತಕ್ಷಣ ಆಲೂಗಡ್ಡೆ ಮಸಾಲೆ ಇದ್ದಿದ್ದೆ 1 ಪ್ಲೇಟ್ಗೆ ಆಗೋವಷ್ಟು. ಆ 1 ಪ್ಲೇಟ್ಗೆ ಹಾಕ್ಕೊಂಡು ಫಸ್ಟು ಕೊಟ್ಟಿದ್ದೆ ಪ್ರಮೋದ್ಗೆ. ತಾನು ಫಸ್ಟು ತಿಂದುಬಿಟ್ಟು ಇವಾಗ ತಣ್ಣು ಕುಂತಾನೆ. ಆಮೇಲೆ ನಮಗೆ 2 ಪ್ಲೇಟ್ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ 2 ಪ್ಲೇಟ್ ನೋಡಿ ಅವ್ನಿಗೆ ತಡ್ಕೊಳಕ್ಕಾಗ್ತಿಲ್ಲ. ತಿನ್ನಬೇಕು ಅನ್ನಿಸ್ತದೆ, ಬಟ್ ಆದರೂ ಬೇಕಲ್ಲ, ತಿನ್ನೋದು ನೋಡ್ಕೊಂಡು ಕುಂತವನೆ. ಆದರೂ ಇರಲಿ ಪಾಪ, ಏನೋ ಕೊಡಬೇಕು ಅಂತ ಮನಸ್ಸು. ಆದರೆ ಅವಾಗ ತಾನು ತಿನ್ನುವಾಗ ಕೊಟ್ಟಿಲ್ಲ. ಆದರೂ ಇರಲಿ, ತಗೋ ಪಮ್ಮಿ ತಿನ್ನು, ಇರಲಿ ತಗೋ, ಪರವಾಗಿಲ್ಲ. ಚೆನ್ನಾಗಿ ತಾನು ತಿನ್ನುವಾಗ ಒಂದು ಪೂರಿನೂ ಕೊಡಲಿಲ್ಲ. ಇವಾಗ ನೋಡು, ಬೇಕಿತ್ತಾ? ತಿಂತಿದ್ದೀನಿ, ಬಟ್ ಅದು ಮನಸ್ಸಿಲ್ಲ. ಮನೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಆದರೂ ಮನೆ ಮಾಡ್ಕೊತೀನಿ ಅಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಲ್ ಪೇ ಮಾಡು. ಮಾಡ್ದಾ? ಬಾ ಹೋಗುಮ್ಮ. ಇವಾಗ ಇಲ್ಲಿಂದ ನೆಕ್ಸ್ಟು ಓಕೆ ಬಾಯ್. ಹೋಗ್ಬೇಕಾದ್ರೆ ಬೈಕಲ್ಲಿ ನೆಕ್ಸ್ಟ್ ಬರುವಾಗ ಅರ್ಧದಲ್ಲೇ ಇಳಿಸ್ಬಿಟ್ಟು ಇಲ್ಲಿಂದ ನಡ್ಕೊಂತ ಹೋಗು ಅಂತ ಹೇಳಿದರು. ಏನು ಮಾಡೋಣ, ಬೈಕ್ ಬೇರೆ ತಂದಿಲ್ಲ, ಹಂಗೆ ನಡ್ಕೊತ ಹೋಗ್ಬೇಕು ಇಲ್ಲಿಂದ. ಅಷ್ಟೇ.